ನೋಡ್ರಿ ಇವತ್ತು ನೀವು ಸರ್ ಸಮಾನತೆ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ತುಷ್ಟೀಕರಣದ ರಾಜಕಾರಣ ಮಾಡ್ತಾ ಇರೋದು ಇವರು. ಒಬ್ಬ ಅಲ್ಪಸಂಖ್ಯಾತನಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಕೇಳಿ ಅದನ್ನ. ಅವ್ರಿಗೆ ಸಾಮರಸ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸಮಾನತೆ ಏನು ಅಂತ ಈ ದೇಶದ ಜನತೆ ಗೊತ್ತಾಗಿದೆ. ಈ ದೇಶ ಇವತ್ತಿಗೆ ಇರ್ಬೇಕಾದ್ರೆ ಕಾಂಗ್ರೆಸ್ ಕೊಡುಗೆ ಅಪಾರ. ನಿಮ್ಮ 11 ವರ್ಷದಲ್ಲಿ ತುಂಬಾ ಕೊಡುಗೆ ಅಪಾರ. ಎಲ್ಲ ಭ್ರಷ್ಟಾಚಾರದಲ್ಲಿ ನಿಮ್ಮನ್ನು ಮೀರ್ಸೋರಿಲ್ಲ. ಅದೇ ನಿಮ್ಮ ಸರ್ ನಾವು 65 ಅಡಿ ಪ್ರತಿಮೆನ ನಿಲ್ಸಕ್ಕೆ 235 ಕೋಟಿ ಖರ್ಚು ಮಾಡಿ ಪ್ರತಿಗಳನ್ನ ನಿಲ್ಸಲ್ಲ. ಬಿಜೆಪಿ ಅವರು ಮುಖ್ಯಮಂತ್ರಿ ಭ್ರಷ್ಟಾಚಾರ ಮಾಡ್ಕೊಂಡು ಜೈಲಿಗೆ ಹೋಗಿ ಯಡಿಯೂರಪ್ಪನ ಬಗ್ಗೆ ಅವ್ರು ಕಾಳಜಿ ಇರ್ಬೇಕು, ಗೊತ್ತಿರ್ಬೇಕು ಭ್ರಷ್ಟಾಚಾರ. ಮಂತ್ರಿ ಮಂಡಲನೇ ಪರಪ್ಪನಗರದಲ್ಲಿ ಇತ್ತು, ಅದನ್ನ ಮರೆಯಕ್ ಹೋಗ್ಬೇಡಿ ಸರ್. ಬಿಜೆಪಿ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡಬಾರ್ದು. 11 ವರ್ಷದಲ್ಲಿ ನಿಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಒಂದು ಉನ್ನತ ಸಂಸ್ಥೆ ತಂದಿರೋ ಉದಾಹರಣೆಯನ್ನು ನೀವು ಕೊಡಿ. ಒಂದು ಉನ್ನತ ಯಾವ್ದ್ರಿ? ಹೊಸ ಡ್ಯಾಮು. ಒಂದು ನಿಮಿಷ. ಈ 11 ವರ್ಷದಲ್ಲಿ IIM ಡಬಲ್ ಆಗಿದೆ, IIT ಡಬಲ್ ಆಗಿದೆ. ಪ್ರತಿ ಒಂದು ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ಹೇಳಿದ್ರೆ ಸರ್, ಈ ದೇಶದಲ್ಲಿ 4 ಲೇನ್ ರಸ್ತೆ ಬರಬೇಕು ಅಂದ್ರೆ ಬಿಜೆಪಿ ಸರ್ಕಾರ ಬರ್ಬೇಕಾಯ್ತು. 60-65 ವರ್ಷ ಸುಮಾರು PUCಗಳನ್ನ ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳನ್ನ ಇವರು 90 ಭಾಗ ಇವತ್ತು ಅವರೆಲ್ಲ ಮುಚ್ಚಿದ್ದಾರೆ. ಏನು ಕಾಂಗ್ರೆಸ್ದವರು ಸುಮಾರು 60 ವರ್ಷಗಳಲ್ಲಿ ಎಲ್ಲ ಸರ್ಕಾರಿ ಕ್ಷೇತ್ರಗಳಲ್ಲಿ ಏನು ಕೆಲಸವನ್ನ ಮಾಡಿದ್ರು ಎಲ್ಲವನ್ನ ಮುಚ್ಚುವಂತ ಕೆಲಸವನ್ನ ಮಾಡ್ತಾರೆ. ದ್ವೇಷ ಭಾಷಣದ ಬಗ್ಗೆ ಒಂದ್ ನಿಮಿಷ ಮೇಡಮ್ ಇದನ್ನ ಸೈಲೆಂಟ್ ಆಗಿ ಕೇಳ್ಬೇಕು ನೀವು, ದಯಮಾಡಿ ಒಂದ್ ನಿಮಿಷ ಸರ್. ನೋಡಿ ಮೇಡಮ್, ನಿಮಗೆ ಬದ್ಧತೆ ಇದ್ರೆ, ನಿಮಗೆ ನೈತಿಕತೆ ಇದ್ರೆ, ನಿಮ್ಮ ಗೋಮಾತೆಗೆ ಪ್ರೀತಿ ಇದ್ರೆ, ನಮ್ಮ ದೇಶದಿಂದ ಆಗ್ತಕ್ಕಂತ ಎಲ್ಲ ಗೋಮಾಂಸವನ್ನ ರಫ್ತನ್ನ ನಿಷೇಧ ಮಾಡಿ. ನಿಮಗೆ ಬದ್ಧತೆ ಇದ್ರೆ, ನಿಮ್ಮ ಗೋಮಾತೆ ಮೇಲೆ ಪ್ರೀತಿ ಇದನ್ನ ಒಪ್ತೀರಾ? ತಾವು ಒಪ್ತೀರಾ? ಈ ಸವಾಲನ್ನ ಸ್ವೀಕರಿಸ್ತೀರಾ? ಇವತ್ತು ಮಾತೇನ್ ಮಾಡ್ತಾ ಇದಾರೆ? ದ್ವೇಷದ ಬಗ್ಗೆ ಮಾತಾಡ್ತಿದ್ರಲ್ಲ, ದ್ವೇಷದ ಭಾಷಣ. ಒಂದ್ ನಿಮಿಷ. ಸರ್ಕಾರದ ವಿರುದ್ಧ ಮಾತಾಡಿದ್ರು ದ್ವೇಷ ಭಾಷಣನ? ಸರ್ಕಾರ ಮಾಡಿರೋ ತಪ್ಪುಗಳ ಬಗ್ಗೆ ಮಾತಾಡಿದ್ರು ದ್ವೇಷ ಭಾಷಣನ? ಅಲ್ ಕಬೀರ್ ಅನ್ನುವಂತಹ ಸಂಸ್ಥೆ ಇವ್ರದೇ ಎಲ್ಲ ಗೋಮಾಂಸಗಳನ್ನ ರಫ್ತು ಮಾಡ್ತಾ ಇದೆ. ನಾನೀಗ ದ್ವೇಷ ಭಾಷಣದ ವಿಚಾರವಾಗಿ ಕೊನೆಯದಾಗಿ ಏನ್ ಹೇಳ್ತೀರಾ? ನೋಡಿ, ಈ ರಾಜಕಾರಣದಲ್ಲಿ ಭಾಳ ಸ್ವಸ್ಥವಾದಂಥ ಸಮಾಜ ನಿರ್ಮಾಣ ಆಗಬೇಕಂದ್ರೆ ಯಾರ್ಯಾರು ಮನಸ್ಸಲ್ಲಿ ವಿಷವನ್ನು ಇಟ್ಕೊಂಡು ಮನಸ್ಸಲ್ಲಿ ಒಂದು ವಿಷ ಬಿತ್ತುವಂಥ ಕೆಲಸವನ್ನು ಮಾಡುವಂಥ ಒಂದು ಹುನ್ನಾರ ಮಾಡಿ ಈ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥದ್ದು, ಸಾಮರಸ್ಯವನ್ನು ಹಾಳು ಮಾಡುವಂಥದ್ದು ಇದ್ದಾರೆ. ಅಂಥವ್ರ ಮೇಲೆ ಕ್ರಮ ಕೈಗೊಳ್ಳೋದಕ್ಕಾಗಿ ಈ ಕಾನೂನು ತಂದಿದ್ದೀವಿ. ಸರ್, ಕೊನೆಯದಾಗಿ ಈ ಕಾನೂನು ಸಂಬಂಧಪಟ್ಟಾಗೆ ದ್ವೇಷ ಭಾಷಣವನ್ನು ತಾವು ಒಪ್ತೀರಾ ಇಲ್ವಾ? ಸರ್, ಖಂಡಿತ ಒಪ್ಪಲ್ಲ. ಇವ್ರಿಗೆ ಏನನ್ನ ಮಾಡಿ ಬಿಜೆಪಿ ಹಿಂದೂ ಸಮಾಜವನ್ನ ಹಂಗಂದ್ರೆ ನೀವು ದ್ವೇಷ ಭಾಷಣ ಮಾಡ್ತೀರಾ? ನಾವು ನೋಡಿ ಸರ್, ಈ ದೇಶದಲ್ಲಿ ಅನ್ನ ಗಾಳಿ ಎಲ್ಲ ತಿಂದು ದೇಶ ವಿರೋಧ ಮಾಡೋ ಅಂತಾರೆ. ಖಂಡಿತವಾಗ್ಲಿ ವಿರೋಧ ಮಾಡೋ ಅಂತವ್ರಿಗೆ ಮಾಡೇ ಮಾಡ್ತೀವಿ. ಇವತ್ತು ಟಿಪ್ಪು ಸುಲ್ತಾನ್ ಮತಾಂಧನ ಅಂತ ಹೇಳಿದ್ರೆ ದ್ವೇಷ ಭಾಷಣನ ಕಾಂಗ್ರೆಸ್ ಅವರು ಸತ್ಯ ಅಂತ ಒಪ್ಕೊಂತಾರ, ಸುಳ್ಳು ಅಂತ ಹೇಳ್ತಾರ? ವಿಧಾನಸೌಧದಲ್ಲಿ ಶತ್ರು ದೇಶದ ಏನು ಘೋಷಣೆ ಕೂಗ್ತಾರೆ ನೋಡಿ, ದೇಶ ವಿರೋಧಿ ಘೋಷಣೆ, ಅದು ನಿಮ್ಗೆ ದ್ವೇಷ ಭಾಷಣ ಆಗಲ್ಲ. ನಾಸೀರ್ ಹುಸೇನ್ ಅವರು ರಾಜ್ಯಸಭಾ ಮೆಂಬರ್ ಕಾಂಗ್ರೆಸ್ನ, ಅವರ ಹಿಂಬಾಲಕರು ಕೂಗಿರೋದು ನಿಮ್ಗೆ ಏನು ಅದು ಅನಿಸ್ತಾ ಇಲ್ಲ. ಇವತ್ತು ನೀವು ದ್ವೇಷದ ಭಾಷಣ ಬಗ್ಗೆ ಮಾತಾಡ್ತಿದ್ದೀರಾ. ಒಂದು ಮಾತು ಇಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, ಮಾನ್ಯ ಸಿದ್ದರಾಮಯ್ಯನವರೇ, ನೀವು ದ್ವೇಷದ ಭಾಷಣ ಏನಕ್ಕೆ ತಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ವಿರೋಧ ಪಕ್ಷದವರು ನಿಮ್ಮ ಸರ್ಕಾರದ ವೈಫಲ್ಯವನ್ನು ಮಾತಾಡಿದ್ರೆ ದ್ವೇಷ ಭಾಷಣ ಆಗುತ್ತೆ. ನಿಮ್ಮ ಅಪರಾಧಗಳನ್ನು ಮುಚ್ಚಿಡಬೇಕು ಅಂತ ಇದು ಮಾಡ್ತಾ ಇದ್ದೀರಾ. ಮೊದಲು ನೀವು ನೆಟ್ಟಗೆ ಸರ್ಕಾರವನ್ನ 140 ಜನ ಇವರು ಒಂದು ಕೋಮನ್ನ ಒಲಿಸ್ಕೊಳ್ಳೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ದ್ವೇಷ ಭಾಷಣ ಇದನ್ನ ಒಪ್ತಿರ್ತಾವ. ದ್ವೇಷ ಭಾಷಣ ಆ ಕಾನೂನು ಸೈಡ್ಗಿಡಿ ಫಸ್ಟ್. ಈಗ ಜನರದು ಮೇನ್ ಪ್ರಾಬ್ಲಮ್ ಹಳ್ಳ ದಿಣ್ಣೆ, ರೋಡ್ ಸರಿಗಿಲ್ಲ, ಟ್ರಾಫಿಕ್ ಕಂಟ್ರೋಲ್ ಆಗ್ತಾ ಇಲ್ಲ, ಗವರ್ಮೆಂಟ್ ಸ್ಕೂಲ್ ಎಲ್ಲ. ದ್ವೇಷ ಭಾಷಣ ತಾವು ಮಾಡ್ತೀರಾ? ನಾವು ಮಾಡಲ್ಲ. ಕೊನೆಯದಾಗಿ ಈ ಕಾಯ್ದೆ ಬೇಕಾ ಬೇಡವಾ? ಸರ್, ಈ ಕಾಯ್ದೆ ಬೇಕೇ ಬೇಕು. ಕಾಯ್ದೆ ಬೇಕಾ ಬೇಡ? ಕಾಯ್ದೆ ಬೇಕಾಗುತ್ತೆ. ಆದ್ರೆ ಇವ್ರು ಏನ್ ಮಾಡಕ್ ಹೊರಟಿದ್ದಾರೆ, ಇಶ್ಯೂ ಡೈವರ್ಟ್ ನ ಮಾಡೋದಕ್ಕೆ ಹೊರಟಿದ್ದಾರೆ. ಈಗ ರಾಜ್ಯದ ಸಾಲ 7,75,000 ಕೋಟಿ ಹೋಗಿದೆ. ದೇಶದ ಸಾಲ 2,200,000 ಕೋಟಿ ಸಾಲ ಆಗಿದೆ. ಆದ್ರೆ ಅದನ್ನೆಲ್ಲ ಬೇರೆ ಸ್ಥಳಾಂತರ ಮತ್ತು ಪರ್ಯಾಂತರ ಮಾಡೋದಕ್ಕೋಸ್ಕರ ಈ ದ್ವೇಷ ಭಾಷಣದೊಂದು ಕಾಯ್ದೆ ತಾವು ಒಪ್ತೀರಾ? ಖಂಡಿತ ಒಪ್ತೀನಿ ಸರ್. ಯಾಕೆ ಒಪ್ಪಾರ್ದು? ಇದು ಬರಬೇಕು, ತರಬೇಕು ಈ ಕಾಯ್ದೆ ತಂದು ಒಂದು ಒಳ್ಳೆ ಕೆಲಸ. 100% ಬೇಕಾಗಿದೆ ಸರ್. ಒಂದೇ ನಿಮಿಷ ನೋಡಿ, ಚರ್ಚೆ ಆಗ್ಬೇಕಾಗಿತ್ತು. ಒಂದು ಯಾವುದೇ ಒಂದು ಕಾಯ್ದೆ ಆಗ್ಲಿ ಅದನ್ನ ಕೊಡ್ಬೇಕಂದ್ರೆ ಒಂದು ಪ್ರತಿಪಕ್ಷಗಳ ಚರ್ಚೆ ಆಗ್ಬೇಕಾಗಿತ್ತು ಮತ್ತು ರಾಜ್ಯದ ಜನರ ಒಂದು ನಿರೀಕ್ಷೆನೂ ಬೇಕಾಗಿತ್ತು. ಆದ್ರೆ ಏಕಾಏಕಿ ಮಾಡಿರೋದಂತೂ ತಪ್ಪು. ಕೊನೆಯದಾಗಿ ಈ ಕಾಯ್ದೆ ಜಾರಿ ಆಗುತ್ತೆ ನಿಮ್ ಪ್ರಕಾರ? ಸಮಯಕ್ಕೆ ತಕ್ಕಂಗೆ ನಿಮ್ಮ ನಿಲುವು ಚೇಂಜ್ ಮಾಡ್ಕೊಳ್ಳೋ ಅಂತದ್ದು ತಪ್ಪು. ಈ ಕಾಯ್ದೆ ಬರಲೇಬೇಕು. ಈ ಕಾಯ್ದೆ ಕಠಿಣವಾಗಿ ಬರಬೇಕು.
100% ಬರ್ಬೇಕು ಸರ್ ಕಾಯ್ದೆ. ಬರ್ಬೇಕು ಸರ್. ಬಿಜೆಪಿ ಅವರ ಅಂಗಡಿ ಕ್ಲೋಸ್ ಆಗುತ್ತೆ ಅನ್ನೋ ಭಯದಲ್ಲಿದ್ದಾರೆ. ಅಂಗಡಿ ಕ್ಲೋಸ್ ಆಗುತ್ತೆ ಸರ್ ಯಂಗ್ ಇಂಡಿಯಾ ಮತ್ತೆ ವುಮೆನ್ಸ್ ಗೆ ಪ್ರೊಟೆಕ್ಷನ್ ಬೇಕು ಅಂದ್ರೆ ಈ ಕಾಯ್ದೆ ಕಾಂಗ್ರೆಸ್ ಪ್ರಣಾಳಿಕೆಲ್ಲ ಇತ್ತು, ಇದು ಆಂಟಿ ಬಿಲ್ ತರ್ತೀವಿ ಅಂತ ಹೇಳ್ಬಿಟ್ಟು ತಂದಿದ್ದಾರೆ. ಬೇಕೇ ಬೇಕು ಸರ್ ಇದು. ಸರ್ ಸಂವಿಧಾನಿಕ ಸಂಸ್ಥೆಯಲ್ಲಿ ಸಂವಿಧಾನಿಕ ಸ್ಥಾನದಲ್ಲಿ ಕೂತಿರುವಂತಹ ಗವರ್ನರ್ ಅವರು ಸಮಾಜನ ಸ್ವಾಸ್ಥ್ಯವನ್ನ ಕಾಪಾಡಬೇಕಂತ ಈ ಕಾಯ್ದೆ ತರಲೇಬೇಕು ಸರ್. ಈ ಕಾಯ್ದೆ ಅನಿವಾರ್ಯ. ಈ ಕಾಯ್ದೆ ತಂದೆ ತರ್ತೀವಿ. ಕಾಯ್ದೆ ಅನಿವಾರ್ಯ ಬಂದೇ ಬರ್ಬೇಕು. ಈ ಕಾನೂನು ಬೇಕೇ ಬೇಕು ಸರ್. ದ್ವೇಷ ರಾಜಕಾರಣ ಈ ದೇಶದಿಂದ ಹೋಗ್ಲೇಬೇಕು. ಈ ಕಾಯ್ದೆಯ ಉದ್ದೇಶ ವೋಟ್ ಬ್ಯಾಂಕ್. ಸರಿ, ಕಾಂಗ್ರೆಸ್ಗೆ ಹೊಲಿಸ್ಕೊಳಕ್ಕೋಸ್ಕರ ಇವತ್ತು ಈ ಕಾಯ್ದೆ ತಂದಿರತಕ್ಕಂಥದ್ದು. ದ್ವೇಷದ ಭಾಷಣ ಯಾವುದು ಅಂತ ಡೆಫಿನೇಷನ್ ಮಾಡಿ. ಒಂದು ಕೋಮಿನವ್ರನ್ನ ಒಲಿಸಕ್ಕೋಸ್ಕರ ಈ ಕಾನೂನು ಬೇಕು ಅಂತ ಇರೋದು. ಸಾರ್ವಜನಿಕ ಜೀವನದಲ್ಲಿರೋರು ಎಲ್ಲರೂ ಪದ್ಧತಿಯಲ್ಲಿ ಈ ಕಾಯ್ದೆ ತರಲೇಬೇಕು, ಕಾಯ್ದೆ ತರಲೇಬೇಕು. ಬಂದೇ ಬರುತ್ತೆ. ದೇಶದ ಬೇಡ, ಬೇಡ, ಬೇಡ. ಕಾಂಗ್ರೆಸ್ಸಿಗರ ಮಾತು ಬೇಡ ಅಲ್ವಾ? ಕಾಂಗ್ರೆಸ್ ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತಷ್ಟು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.